ಬಿಎಂಟಿಸಿ ಬಸ್ ಚಾಲಕರಿಗೆ ಗುಂಡಿ ಗಂಡಾಂತರ. ಮೆಜೆಸ್ಟಿಕ್ ಎಂಟ್ರಿಯಲ್ಲಿ ಗುಂಡಿಗಳಿವೆ ಬೃಹದಾಕಾರ. ಮೆಜೆಸ್ಟಿಕ್ ಮಾರ್ಗದಲ್ಲಿ ಬಸ್ ಓಡಿಸುವುದೇ ಹರಸಾಹಸ. ಮೆಜೆಸ್ಟಿಕ್ನಿಂದ ಹೊರಗೆ ಬರುವಾಗ ರಸ್ತೆಯಲ್ಲಿ ಬಿದ್ದಿರೋ ಬೃಹತ್ ಗುಂಡಿಗಳು, ಹಾಗೋ ಹೀಗೋ ನಿಧಾನಕ್ಕೆ ಸರ್ಕಸ್ ಮಾಡ್ತಾ ಬಸ್ ಓಡಿಸಿಕೊಂಡು ಬರ್ತಿರೋ ಬಿಎಂಟಿಸಿ ಚಾಲಕರು. ಇದೆಲ್ಲವೂ ಕಂಡು ಬಂದಿದ್ದು ರಾಜಧಾನಿಯ ಹೃದಯ ಭಾಗ ಮೆಜೆಸ್ಟಿಕ್ನಲ್ಲಿ. ಇದು ರಾಜಧಾನಿ ಬೆಂಗಳೂರಿನ ಸಾರ್ವಜನಿಕ ಸಾರಿಗೆಯ ಜೀವನಾಡಿ ಕೆಂಪೇಗೌಡ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಪ್ರವೇಶ ಕಲ್ಪಿಸುವ ರಸ್ತೆಯ ಚಿತ್ರಣ. ಹಾದಿಯುದ್ದಕ್ಕೂ ಬೃಹದಾಕಾರದ ಗುಂಡಿಗಳು ಬಿದ್ದಿವೆ. ಹೀಗಾದ್ರೆ ಬ್ರ್ಯಾಂಡ್ ಬೆಂಗಳೂರು ಗತಿಯೇನು ಅಂತಿದ್ದಾರೆ ಪ್ರಹರ ಜನಶಕ್ತಿ ಪಕ್ಷದ ನಾಯಕ ಉದಯ್ ಶಂಕರ್. ಸುಮಾರು 1 ವರ್ಷಕ್ಕಿಂತ ಹೆಚ್ಚಾಗಿ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಹಳ್ಳಕೊಳ್ಳಗಳಿಂದ ತುಂಬಿದ್ದಂತಹ ರಸ್ತೆಗಳನ್ನು ಸಂಬಂಧಪಟ್ಟಂತೆ ಇದನ್ನು ನಾನು ಸರ್ಕಾರದ ಗಮನಕ್ಕೆ ಹಾಗೂ ಮಾನ್ಯ ಸಾರಿಗೆ ಸಚಿವರ ಗಮನಕ್ಕೆ ತಂದಾಗ ಅದು ಕೂಡಲೇ ಸ್ವಲ್ಪ ಮಟ್ಟಿಗಾದ ಮಣ್ಣು ಮುಚ್ಚುವಂಥ ಕೆಲಸ ಮಾಡಿದ್ದಾರೆ. ಇದೇನಾಗಿದೆ ಅಂದರೆ ಹಲವು ತಿಂಗಳುಗಳಿಂದ ಇಲ್ಲಿ ಇರ್ತಕ್ಕಂಥ ಹಳ್ಳಕೊಳ್ಳಗಳನ್ನು ಮುಚ್ಚದೆ ಬಸ್ಸುಗಳು ಹಾಗೆ ಓಡಾಡ್ತಿದ್ವು. ಅದರಿಂದ ಸುಮಾರು ಬಸ್ಸುಗಳಿಗೆ ಜಖಮ್ ಆಗ್ತಿತ್ತು. ಅದು ವೀಲು, ಆಕ್ಸಿಲ್ಲು, ಡಿಫ್ರೆನ್ಷಿಯಲ್ಲು, ಗೇರ್ ಬಾಕ್ಸು ಈ ಥರ ಅವೆಲ್ಲ ತೊಂದರೆ ಆಗಿ ಜಖಮ್ಗೊಳ್ತಾ ಇತ್ತು. ಇದರಿಂದ ಏನಾಗುತ್ತೆ, ಜಖಮ್ಗೊಂಡಾಗ ಎಲ್ಲ ಗಾಡಿಗಳು ಸ್ಕ್ರ್ಯಾಪ್ಗೆ ಹಾಕ್ತಾರೆ. ಈ ಸ್ಕ್ರ್ಯಾಪ್ ಒಳಗೆ ಸ್ಪೇರ್ ಪಾರ್ಟ್ಸ್ನಲ್ಲಿ ಒಂದು ದಂಧೆ ನಡೀತಾ ಇದೆ. ಏನು ಅದರದ್ದೇ ಒಂದು ದಂಧೆಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಆ ಸ್ಪೇರ್ ಪಾರ್ಟ್ಸ್ ಹೋಗುತ್ತೆ, ಅದನ್ನು ಬದಲಾಯಿಸೋಕ್ಕೆ ದುಡ್ಡು ಕೊಳ್ಳೆ ಹೊಡೆಯುವಂಥ ಕೆಲಸಗಳು ಮಾಡ್ತಾ ಇದೆ. ಇನ್ನು ರಸ್ತೆ ಹದಗೆಟ್ಟಿರೋದ್ರಿಂದ ಬಿಎಂಟಿಸಿ ಬಸ್ಗಳ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿದೆ. ಬಸ್ ನಿಲ್ದಾಣದೊಳಕ್ಕೆ ತರುವುದು ಮತ್ತು ಹೊರಕ್ಕೆ ಕೊಂಡೊಯ್ಯುವುದಕ್ಕೆ ಚಾಲಕರು ಹರಸಾಹಸ ಪಡುವಂತಾಗಿದೆ. ಈ ರಸ್ತೆಯಲ್ಲಿ ಪ್ರತಿನಿತ್ಯ ಬಿಎಂಟಿಸಿಯ 7,000 ಅಧಿಕ ಬಸ್ಗಳು ಸಂಚರಿಸುತ್ತವೆ. ನಿತ್ಯ ಲಕ್ಷಾಂತರ ಪ್ರಯಾಣಿಕರು ಈ ಮಾರ್ಗದಲ್ಲಿ ಪ್ರಯಾಣಿಸುತ್ತಾರೆ. ಆದರೆ ಗುಂಡಿಗಳು ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇವೆ. ಇಲ್ಲಿಂದ ನಗರದ ವಿವಿಧ ಬಡಾವಣೆಗಳಿಗೆ ಸಂಪರ್ಕ ಕಲ್ಪಿಸುವ ಹಾಗೂ ನಿಲ್ದಾಣ ಪ್ರವೇಶಿಸುವ ಎಲ್ಲ ಬಸ್ಗಳು ಈ ರಸ್ತೆಯ ಮೂಲಕವೇ ಬರಬೇಕಿದೆ. ಗುಬ್ಬಿ ತೋಟದಪ್ಪ ರಸ್ತೆ ಮತ್ತು ಧನ್ವಂತರಿ ರಸ್ತೆಯ ಮೂಲಕ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುತ್ತೆ. ಅಷ್ಟೇ ಅಲ್ಲದೆ ರಸ್ತೆಯಲ್ಲಿ ದ್ವಿಚಕ್ರ ಸವಾರರ ಸಂಕಷ್ಟ ಕೇಳುವವರೇ ಇಲ್ಲದಂತಾಗಿದೆ. ಸಾರಿಗೆ ಇಲಾಖೆಯವರು ಈ ವಾಹನಗಳನ್ನ ಜಖಮ್ಗೊಂಡಾಗ ಏನು ಮಾಡ್ತೀರಿ, ಇದು ಸ್ಕ್ರಾಪ್ಗೆ ಹಾಕ್ತೀರಾ. ಸ್ಕ್ರಾಪ್ಗೆ ಹಾಕಿದ ಕೂಡಲೇ ನಿಮಗೆ ಬಿಲ್ ಮಾಡ್ಕೊತೀರಾ ಸ್ಪೇರ್ ಪಾರ್ಟ್ಸ್ಗಳಿಗೆ. ಮತ್ತು ಇನ್ನೊಂದೇನೆ, ಈಗ ಹೊಸದಾಗಿ ನೀವು ಖರೀದಿ ಮಾಡಿದ್ದೀರಿ 750 ಬಸ್ಸುಗಳನ್ನ ಖರೀದಿ ಮಾಡ್ತಿದ್ದೀರಿ. ಅದನ್ನು ಬಡಬೇಕಂತ ನಿಮ್ಮ ಒಂದು ಆಲೋಚನೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಏನಾಗುತ್ತೆ, ನೀವು ಇದನ್ನೆಲ್ಲ ಮಾಡೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಸಾರ್ವಜನಿಕರ ಹಣ ಲೂಟಿ ಮಾಡ್ತಿದ್ದೀರ ಅಂತ ನಮ್ಮ ಒಂದು ಅನಿಸಿಕೆ ಹಾಗೂ ಸಾರ್ವಜನಿಕರ ಅನಿಸಿಕೆ. ಅದು ಅಲ್ಲದೆ ಈಗ ನೀವು ಮಣ್ಣು ಹಾಕಿದ್ರಿ, ಅಲ್ಲಿ ದಪ್ಪ ದಪ್ಪ ಜಲ್ಲಿ ಕಲ್ಲುಗಳಿದೆ. ಆ ಕಲ್ಲು ಬಸ್ಸುಗಳು ಓದಾಡಿದಾಗ ರಸ್ತೆಗೆ ಆ ಚಕ್ರಕ್ಕೆ ಸಿಕ್ಕಿ ಕಲ್ಲುಗಳು ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಬಡಿದಾಗ ಅವ್ರ ಸ್ಥಿತಿ ಏನಾಗಬೇಕು, ಅವರು ಮನೆಗಳು ಯಾರು ಜವಾಬ್ದಾರಿ ಆಗ್ತಾರೆ, ನಾಳೆ ಸಾವು ನೋವುಗಳಾಗಿದ್ರೆ ನೀವು ನೋಡ್ತೀರಾ. ದಯಮಾಡಿ ಇದು ಕೂಡ ಸರಿಪಡಿಸ್ಬೇಕಂತ ನಾವು ಸಾರ್ವಜನಿಕರ ಪರವಾಗಿ ಹಾಗೂ ಎಲ್ಲ ಚಾಲಕರು ನಿರ್ವಾಹಕರ ಪರವಾಗಿ ಆಗ್ರಹ ಪಡಿಸ್ತಾ ಇದ್ದೀವಿ. ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಕೆಂಪೇಗೌಡ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಪ್ರವೇಶ ಕಲ್ಪಿಸುವ ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಮಾಡಲಾಗಿದೆ. ಆದರೆ ಮೆಜೆಸ್ಟಿಕ್ ಬಿಎಂಟಿಸಿ ಬಸ್ ನಿಲ್ದಾಣಕ್ಕೆ ಸಂಪರ್ಕಿಸುವ ರಸ್ತೆ ಮಾತ್ರ ಗುಂಡಿಮಯವಾಗಿದೆ. 4-5 ತಿಂಗಳ ಹಿಂದೆ ಈ ರಸ್ತೆ ಚೆನ್ನಾಗಿತ್ತು. ಇತ್ತೀಚೆಗೆ ಶುರುವಾದ ಮಳೆಯಿಂದ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿವೆ. ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಲು ಈ ರಸ್ತೆಯಲ್ಲಿ ಬಿಬಿಎಂಪಿ ವತಿಯಿಂದಲೇ ವೈಟ್ ಟಾಪಿಂಗ್ ಮಾಡಲಾಗುವುದು ಎಂದು ಬಿಬಿಎಂಪಿಯ ಪ್ರಧಾನ ಇಂಜಿನಿಯರ್ ಭರವಸೆ ನೀಡಿದ್ದಾರಂತೆ. ಕೂಡಲೇ ತ್ವರಿತ ಕಾರ್ಯ ಕೈಗೊಳ್ಳುವ ಮೂಲಕ ಸಮಸ್ಯೆ ದೂರ ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ರಾಜಕೀಯ ನಾಯಕ ಉದಯ್ ಶಂಕರ್ ಆಗ್ರಹಿಸಿದ್ದಾರೆ. ಬಿಬಿಎಂಪಿ ಅದೆಷ್ಟರ ಮಟ್ಟಿಗೆ ರಸ್ತೆ ಗುಂಡಿ ಮುಚ್ಚುವಲ್ಲಿ ಕ್ರಮ ಕೈಗೊಳ್ಳುತ್ತೆ ಕಾದ್ ನೋಡಬೇಕಿದೆ.
ನಮಸ್ಕಾರ ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ.